ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, PM ಕಿಸಾನ್ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಯಾವಾಗ ಈ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಗಳು ವೆಯ್ಟ್ ಮಾಡ್ತಾ ಇದ್ರು. ಅಂಥವರಿಗೆ ಈ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ನ ತಿಳಿಸಿಕೊಡ್ತೀನಿ. ಸೊ ಈಗಾಗಲೇ ಈ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ ಬರುವಂಥ 2,000 ರೂಪಾಯಿ ಹಣ ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಹಾಗಿದ್ರೆ ಯಾವಾಗಿನಿಂದ ಈ ಒಂದು 2,000 ರೂಪಾಯಿ ಹಣ ನಿಮಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಈ ಒಂದು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಹಾಗೆಯೇ ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ. ಸಾಕಷ್ಟು ಜನರು ಈಗಾಗಲೇ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತೀರಾ, ಅದೇ ರೀತಿಯಾಗಿ ನನ್ನನ್ನು ಕೂಡ ಸಪೋರ್ಟ್ ಮಾಡಿ, ನನ್ನನ್ನು ಕೂಡ ಬೆಳೆಸಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಸಾಕಷ್ಟು ಜನರು ಕಳೆದ 2-3 ತಿಂಗಳಿಂದ ಈ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ ಬರುವಂತ 2,000 ರೂಪಾಯಿ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ರು. ಸಾಕಷ್ಟು ರೈತರಿಗೆ ಈ ಒಂದು PM ಕಿಸಾನ್ ಯೋಜನೆಯಿಂದ ಅನುಕೂಲಗಳಂತೂ ಖಂಡಿತವಾಗ್ಲೂ ಆಗಿದೆ. ಒಂದು ವರ್ಷಕ್ಕೆ 6,000 ರೂಪಾಯಿ ಬರುವಂತ ಯೋಜನೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಬರುತ್ತೆ. ಸೊ 2,000 ರೂಪಾಯಿ ಈ ರೀತಿಯಾಗಿ 4 ತಿಂಗಳಿಗೆ ಬಂದು ವರ್ಷಕ್ಕೆ 6,000 ರೂಪಾಯಿ ಬರುವಂತ ಒಂದು ಯೋಜನೆ. ಈ ಒಂದು ಯೋಜನೆನ ಈಗಾಗಲೇ ನರೇಂದ್ರ ಮೋದಿ ಅವರು ಚಾಲನೆಗೊಳಿಸಿ ಸಾಕಷ್ಟು ವರ್ಷಗಳಾಯಿತು. ಸಾಕಷ್ಟು ಜನರಿಗೆ ಇದರಿಂದ ಅನುಕೂಲಗಳಂತೂ ಖಂಡಿತವಾಗ್ಲೂ ಆಗಿದೆ. ರೈತರಿಗೆ, ಪ್ರಮುಖವಾಗಿ ರೈತರಿಗೆ ಇದರಿಂದ ಉಪಯೋಗ ಆಗ್ತಿರುವಂಥದ್ದು. ಹಾಗಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತಿರುವಂಥ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ, ಈಗಾಗಲೇ PM ಕಿಸಾನ್ ಯೋಜನೆ ಅಡಿಯಲ್ಲಿ 20 ಕಂತಿನ ಹಣನ ಎಲ್ಲರೂ ಕೂಡ ಪಡ್ಕೊಂಡಿದ್ದೀರಾ. ಆದರೆ 21ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾನೆ ಇದ್ದೀರಾ. ಮಹಿಳೆಯರಿಗಾದರೂ ಕೂಡ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಸಿಗುತ್ತೆ. ಆದರೆ ಪುರುಷರಿಗೆ ಯಾವ ಒಂದು ಸ್ಕೀಮಿನ ಅಡಿಯಲ್ಲೂ ಕೂಡ ದುಡ್ಡು ಬರೋದಿಲ್ಲ. ಪಿಂಚಣಿ ಬಿಟ್ಟರೆ ಮತ್ತು ಯಾವ ಒಂದು ಸ್ಕೀಮಿನಲ್ಲೂ ಕೂಡ ಹಣ ಸಿಗೋದಿಲ್ಲ. ಹಾಗಾಗಿ ಈ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಬಂದರೆ ಅದು ಕೂಡ ಅವರಿಗೆ ಅನುಕೂಲಗಳಾಗತ್ತೆ. ಯಾವುದೋ ಒಂದು ಖರ್ಚಿಗಂತೂ ಖಂಡಿತವಾಗ್ಲೂ ಆಗತ್ತೆ. ಸಾಕಷ್ಟು ಜನರು ಬೆಳೆನ ಬೆಳೆದಿರ್ತಾರೆ, ಆದರೆ ಬೆಳೆ ಸರಿಯಾಗಿ ಫಲನ ಕೊಟ್ಟಿರೋದಿಲ್ಲ, ಅಲ್ಲೂ ಕೂಡ ಲಾಸ್ ಆಗಿರುತ್ತೆ. ಆ ಲಾಸ್ ಆದಂಥ ಟೈಮಲ್ಲಿ ಈ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ ಬರುವಂಥ ಹಣದಿಂದ ಅವರಿಗೆ ಒಂದಿಷ್ಟು ಅನುಕೂಲಗಳಂತೂ ಖಂಡಿತವಾಗ್ಲೂ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಈ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ ಈಗ ಬರ್ತಿರುವಂಥ ಹಣ 21ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ನಿಮಗೆ ಇರುವಂಥ ಕುತೂಹಲ ಸ್ನೇಹಿತರೆ, ಈಗಾಗಲೇ PM ಕಿಸಾನ್ ಯೋಜನೆ ಅಡಿಯಲ್ಲಿ 21ನೇ ಕಂತಿನ ಹಣ ದೀಪಾವಳಿ ಹಬ್ಬ ಆದ ನಂತರದಲ್ಲಿ ಬಿಡುಗಡೆ ಆಗುವ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ನಾಳೆಯಿಂದ ದೀಪಾವಳಿ ಶುರು. ದೀಪಾವಳಿ ಆದ ನಂತರದಲ್ಲಿ ನಿಮಗೆ ಈ ಒಂದು PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿ ಹಣ ಎಲ್ರಿಗೂ ಕೂಡ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, ಅತಿ ಶೀಘ್ರದಲ್ಲೇ ಜಮಾ ಆಗುವಂಥದ್ದು. ಈಗಾಗಲೇ 20ನೇ ಕಂತಿನ ಹಣ ಆಗಸ್ಟ್ 2ನೇ ತಾರೀಕು ಬಿಡುಗಡೆ ಮಾಡಿದ್ರು. ಸೊ ಅದಾದ ನಂತರದಲ್ಲಿ ಯಾವುದೇ ರೀತಿಯಾದಂಥ ಹಣ ಜಮಾ ಆಗಿರಲಿಲ್ಲ. ಸೆಪ್ಟೆಂಬರು, ಅಕ್ಟೋಬರು. ಆದರೆ ನೀವು ಕೇಳ್ಬೋದು, 2 ತಿಂಗಳಲ್ಲೇ ಜಮಾ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಈಗಾಗಲೇ ಆಗಸ್ಟ್ ತಿಂಗಳ ಹಣ ಲೇಟಾಗಿ ಅವರು ಜಮಾ ಮಾಡಿರುವಂಥದ್ದು. 4 ತಿಂಗಳಾಗಿರಲಿಲ್ಲ, ಅದಕ್ಕಿಂತ ಜಾಸ್ತಿನೇ ಟೈಮ್ ಆಗಿತ್ತು. ಟೈಮ್ ಆದ ನಂತರದಲ್ಲಿ ಹಣ ಜಮಾ ಮಾಡಿದ್ದು. ಹಣ ಜಮಾ ಮಾಡೋದಕ್ಕೆ 1-1.5 ತಿಂಗಳು ಟೈಮು ಡಿಲೇ ಮಾಡ್ಕೊಂಡಿದ್ರು. ಹಾಗಾಗಿ ಈಗ ಟೈಮ್ ಆಗಿದೆ ನಿಮಗೆ. ಈಗ ಏನಿಲ್ಲ ಅಂತ ಹೇಳಿದ್ರು ಹತ್ತತ್ರ 3.5 ತಿಂಗಳು ಆಗ್ತಾ ಬಂತು. ಇನ್ನೇನು ಸದ್ಯದಲ್ಲಿ 4 ತಿಂಗಳು ಆಗುತ್ತೆ. ಹಾಗಾಗಿ ಹಣ ಜಮಾ ಮಾಡ್ತಾ ಇದ್ದಾರೆ. ದೀಪಾವಳಿ ಹಬ್ಬದ ನಂತರದಲ್ಲಿ ನಿಮಗೆ ಹಣ ಜಮಾ ಆಗುತ್ತೆ ಈ ಒಂದು 2,000 ರೂಪಾಯಿ ಹಣ ಸ್ನೇಹಿತರೆ. ಆದಷ್ಟು ಜನರಿಗೆ ಇದರಿಂದ ಅನುಕೂಲಗಳಂತೂ ಖಂಡಿತವಾಗ್ಲೂ ಆಗ್ತಾ ಇದೆ. ಹಾಗೇನೆ ಸ್ನೇಹಿತರೆ, ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ.
ಸಾಕಷ್ಟು ಜನರು ಈ KYC ನ ಮಾಡಿಸಿಲ್ಲ. ಈ KYC ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮಗೆ PM ಕಿಸಾನ್ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿಯಾದಂಥ ಹಣ ಬರೋದಿಲ್ಲ ಸ್ನೇಹಿತರೆ. ಆಲ್ರೆಡಿ ನೀವು ಈ KYC ಮಾಡಿಸಿದ್ದೀರಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ, ನಿಮಗೆ ಹಣ ಜಮಾ ಆಗುತ್ತೆ. ಆದರೆ ಈ KYC ಮಾಡದೇ ಇರೋರು ಕೂಡ ಸಾಕಷ್ಟು ಜನರು ಇದ್ದಾರೆ. ಆ ರೀತಿ ಏನಾದರೂ ಈ KYC ಮಾಡದೇ ಇರೋರು ಇದ್ರೆ ತಕ್ಷಣ ಹೋಗಿ ನೀವು ಈ KYC ನ ಮಾಡಿಸಿ. ಎಲ್ಲಿ ಹೋಗಿ ಈ KYC ನ ಮಾಡಿಸೋದು ಅಂತ ಹೇಳಿದ್ರೆ ಯಾವ ಬ್ಯಾಂಕ್ ಅಕೌಂಟಿಗೆ ನಿಮಗೆ 2,500 ರೂಪಾಯಿ ಹಣ ಬರ್ತಾ ಇದೆಯೋ ಅಲ್ಲಿ ಹೋಗಿ ಆ ಒಂದು ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡನ್ನ ಲಿಂಕ್ ಮಾಡೋದನ್ನ ಮಾಡಬೇಕಾಗತ್ತೆ. ಸೊ ನೀವು ಲಿಂಕನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ ಬರ್ತಿರುವಂಥ ಹಣ ಎಲ್ಲದೂ ಕೂಡ ಬಂದಾಗುವ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹೌದು, ಸಾಕಷ್ಟು ಜನರದ್ದು ಈ ರೀತಿ ಆಗಿದೆ. ಹಾಗಾಗಿ ನಿಮಗೆ ಹೇಳ್ತಿರುವಂಥದ್ದು, ಬ್ಯಾಂಕಿಗೆ ಹೋಗಿ ವಿಚಾರಿಸಿ ಈ KYC ಅಗತ್ಯ ಇದೆಯಾ ಇಲ್ವಾ ಕೇಳಿ. ಅವ್ರ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ನೀವು ವಾಪಸ್ ಬರಬಹುದು. ಅಗತ್ಯ ಇದ್ದರೆ ಅಲ್ಲೇ ನೀವು ಈ KYC ನ ಮಾಡಿಸ್ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸನ್ನು ಕೊಟ್ಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಮತ್ತೆ ಲಿಂಕನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಪ್ರತಿ ವರ್ಷ ಕೂಡ ಈ ರೀತಿಯಾಗಿ ಈ KYC ಕೇಳುತ್ತೆ ಸ್ನೇಹಿತರೆ. ಹೌದು, ಯಾಕಂತ ಹೇಳಿದ್ರೆ ಆ ಒಂದು ವ್ಯಕ್ತಿ ಡೆತ್ ಆಗಿದ್ರೂ ಕೂಡ ಆ ಒಂದು ವ್ಯಕ್ತಿಯ ಹೆಸರಲ್ಲಿ ಹಣನ ಪಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಗೊತ್ತಾಗೋದಿಲ್ಲ ಆ ಒಂದು ವ್ಯಕ್ತಿ ಇದರಂತಾನೆ ಅವರ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಒಂದು ವ್ಯಕ್ತಿ ಇಲ್ಲ ಅಂತ ಹೇಳಿದ್ರು ಏನಕ್ಕೋಸ್ಕರ ಹಣ ಜಮಾ ಮಾಡಬೇಕು ಅನ್ನೋದು ಸರ್ಕಾರದ ವಾದ, ಅದರ ಲೆಕ್ಕಾಚಾರ ಆಗಿರುತ್ತೆ. ಹಾಗಾಗಿ ಪ್ರತಿ ವರ್ಷ ಕೂಡ ಈ KYC ಕೇಳ್ತಾರೆ. ನೀವು ಈ KYC ನ ಮಾಡ್ಕೊಂಡು ಬರೋದೇನು 5 ಮಿನಿಟ್ಸ್ ಟೈಮ್ ಅಷ್ಟೇ. ಅದಕ್ಕೇನು ಹಣ ಕೂಡ ಖರ್ಚಾಗೋದಿಲ್ಲ. ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡೋದ್ರು ಸಾಕು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತಗೊಂಡೋದ್ರು ಸಾಕು. ಬ್ಯಾಂಕ್ ಪಾಸ್ಬುಕ್ಕಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಾರೆ ಅಷ್ಟೇ, ಅಪ್ಡೇಟ್ ಮಾಡ್ತಾರೆ ಅಷ್ಟೇ ಸ್ನೇಹಿತರೆ. ಓಕೆ, ಇದಿಷ್ಟು PM ಕಿಸಾನ್ ಯೋಜನೆ ಬಗ್ಗೆ ಒಂದಿಷ್ಟು ಅಪ್ಡೇಟ್ನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.